ಕೆಲವು ದಿನಗಳ ಹಿಂದೆ ದೋಸೆ ಕಾವಲಿಯಲ್ಲಿ ಇಟ್ಟು ಮಾಡುವಂತಹ ಒಂದು ಪತ್ರೊಡೆಯನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಹಾಗೆ ಲಾಸ್ಟ್ ಇಯರ್ ಮತ್ತೆರಡು ವಿಧಾನದಲ್ಲಿ ಮಾಡುವಂತಹ ಪತ್ರೊಡೆಯನ್ನು ಕೂಡ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ವಿಧಾನದಲ್ಲಿ ಮಾಡುವಂತಹ ಪತ್ರೊಡೆಯನ್ನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮರಕೆಸುವಿನ ಎಲೆ ಇದೆ, ಮಳೆಯೂ ಕೂಡ ಚೆನ್ನಾಗಿ ಬರ್ತಾ ಇದೆ. ಇವತ್ತೊಂದು ಒಳ್ಳೆಯ ಪತ್ರೊಡೆಯನ್ನ ಮಾಡಿ ತಿನ್ನುವಂತಹ ಮನಸ್ಸಾಯ್ತು. ಯಾವ ರೀತಿಯಾಗಿ ಮಾಡೋದಂತ ಈ ರೆಸಿಪಿಯನ್ನ ನೋಡೋಣ ಬನ್ನಿ. ಮೊದಲಿಗೆ ಕೆಸುವಿನ ಎಲೆಯನ್ನೆಲ್ಲ ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ. ಅದರಲ್ಲಿರುವಂತಹ ದಪ್ಪ ದಂಟಿನ ಅಂಶ ಏನಿದೆ ಅದನ್ನೆಲ್ಲ ತೆಗೆದು ಹಾಕ್ತಾ ಇದ್ದೇನೆ. ನಂತರ ಈ ರೀತಿ ತೆಳ್ಳಗೆ ಕಟ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸ್ ಆಗಿ ಮಾಡ್ಕೊಳ್ತೇನೆ. ಹಲವಾರು ವಿಧಾನದಲ್ಲಿ ನಾವು ಪತ್ರೊಡೆಯನ್ನ ಮಾಡ್ತೇವೆ. ಇದು ಒಂದು ವಿಧಾನವನ್ನ ಶೇರ್ ಮಾಡುವಂತ ಮನಸ್ಸಾಯ್ತು ಇವತ್ತು, ಹಾಗಾಗಿ ಶೇರ್ ಮಾಡ್ತಾ ಇದ್ದೇನೆ. ಮರಕೆಸಿನ ಎಲೆ ಇದ್ರೆ ಚೆನ್ನಾಗಾಗ್ತದೆ, ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಹಾಲು ಕೆಸ ಎಲ್ಲ ಇದ್ರೂ ಕೂಡ ಮಾಡ್ಕೊಳ್ಬಹುದು. ಕೆಸುವಿನ ಎಲೆಯನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡಿದ್ದಾಗಿದೆ. ಈಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡಿದ್ದೇನೆ. ನಂತರ 7-8 ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಸ್ವಲ್ಪ ಹೊತ್ತು ಇದನ್ನ ಹುರ್ಕೊಳ್ತೇನೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಒಂದು ದೊಡ್ಡ ಕಡಲೆ ಗಾತ್ರದಷ್ಟು ಇಂಗನ್ನು ಹಾಕೊಳ್ತಾ ಇದ್ದೇನೆ. ಪತ್ರೊಡೆಗೆ ಇಂಗ್ ಮೇಯ್ನು. ಕೊಂಕಣಿ ಸ್ಟೈಲಲ್ಲಿ ಹೆಚ್ಚಾಗಿ ಇಂಗನ್ನ ಜಾಸ್ತಿ ಬಳಸ್ತಾರೆ. ಪತ್ರೊಡೆಗೆ ಒಳ್ಳೆ ಪರಿಮಳ ಕೊಡೋದೆ ಇಂಗು ಅಂತಾನೆ ಹೇಳ್ಬೋದು. ಚೆನ್ನಾಗಿ ಹುರಿದಿದ್ದಾಗಿದೆ. ಉರಿಯನ್ನು ಆಫ್ ಮಾಡ್ಕೊಂಡಿದ್ದೇನೆ. ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಈಗ ಮಿಕ್ಸಿ ಜಾರಲ್ಲಿ ಹಸಿಯಾಗಿರುವ ಮಸಾಲೆಯನ್ನೇ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಹುರಿದು ಮಾಡಬೇಕು ಅಂತ ಅಂದ್ರೆ ಇದೇ ಮಸಾಲೆಯನ್ನ ಹುರಿದು ಕೂಡ ಮಾಡ್ಕೊಳ್ಬಹುದು. 2 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕಿದ್ದೇನೆ. ನಂತರ ಅರ್ಧ ಟೇಬಲ್ ಚಮಚ ಆಗುವಷ್ಟು ಜೀರಿಗೆನ ಹಾಕೊಂಡಿದ್ದೇನೆ. ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದ್ದೇನೆ. ಒಂದು ಚಿಕ್ಕ ಲಿಂಬೆ ಹಣ್ಣಿನಷ್ಟು ಹಾಕೊಂಡಿದ್ದೇನೆ. ಅರಿಶಿಣವನ್ನು ಹಾಕ್ತಾ ಇದ್ದೇನೆ. ಕಾಯಿ ಅರ್ಧ ಕಪ್ ಆಗುವಷ್ಟು ಹಾಕ್ತಾ ಇದ್ದೇನೆ. ನಂತರ ಈಗಾಗಲೇ ಹುರಿದಿಟ್ಟಿರುವಂತಹ ಮೆಣಸು, ಕರಿಬೇವಿನ ಸೊಪ್ಪು, ಇಂಗನ್ನ ಹಾಕೊಳ್ತಾ ಇದ್ದೇನೆ. ಇದನ್ನ ಮೊದಲಿಗೆ ನುಣ್ಣಗೆ ರುಬ್ಬಿ ತರ್ತೇನೆ, ಪೌಡರ್ನ ಮಾಡ್ಕೊಳ್ತೇನೆ. ನಂತರ ಇದಕ್ಕೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ಹಾಕೊಳ್ತೇನೆ. ಎಲ್ಲ ಮಸಾಲೆಯನ್ನ ಹುರಿದು ಮಾಡುವಂತಹ ಪತ್ರೊಡೆಯನ್ನ ಲಾಸ್ಟ್ ಇಯರ್ ನಾನು ತೋರಿಸಿದ್ದೆ. ಅದಕ್ಕೆ ಹುರಿಯುವಾಗ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಹಾಕಬೇಕು, ಆಗ ಚೆನ್ನಾಗಾಗ್ತದೆ. ಇದೊಂದು ಹಸಿಯಾಗಿ ಮಾಡುವಂತಹ ಮಸಾಲೆಯ ಪತ್ರೊಡೆ. ಎಲ್ಲ ಮಸಾಲೆಯನ್ನ ಪುಡಿ ಮಾಡಿ ತಂದಿದ್ದೇನೆ. ಅದಕ್ಕೆ ಈಗ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನ ಹಾಕೊಳ್ತಾ ಇದ್ದೇನೆ. 1/4 ಕಪ್ ಆಗುವಷ್ಟು ಅಕ್ಕಿಯನ್ನ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಹಾಗೆ ನೆನೆಸುವಾಗ 1 ಟೇಬಲ್ ಚಮಚ ಆಗುವಷ್ಟು ಮೆಂತೆಕಾಳನ್ನು ಕೂಡ ಹಾಕೊಂಡಿದ್ದೆ. ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೇನೆ. ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೇನೆ. 2 ಟೇಬಲ್ ಚಮಚ ಆಗುವಷ್ಟು ಬೆಲ್ಲವನ್ನು ಹಾಕಿದ್ರೆ ಚೆನ್ನಾಗಾಗ್ತದೆ. ನೀರನ್ನು ಸೇರಿಸಿ ಇದನ್ನ ನುಣ್ಣಗೆ ರುಬ್ಬಿ ತರ್ತೇನೆ. ಈ ರೀತಿ ಪೇಸ್ಟ್ ಆಗಿದೆ. ಸ್ವಲ್ಪ ತರಿ ಇದ್ರೆ ಚೆನ್ನಾಗಾಗ್ತದೆ. ಈ ರೀತಿ ಸೊಪ್ಪನ್ನ ಕಟ್ ಮಾಡಿ ಮಾಡುವಂತಹ ಪತ್ರೊಡೆಗೆ ಕಟ್ ಮಾಡಿರುವಂತಹ ಕೆಸುವಿನ ಎಲೆಗೆ ರುಬ್ಬಿರುವಂತಹ ಈ ಮಿಶ್ರಣ ಏನಿದೆ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಹಿಟ್ಟನ್ನ ನೋಡ್ಕೊಂಡು ಕೂಡ ಹಾಕೊಳ್ಬಹುದು. ನಿಮಗೆ ಅಂದಾಜ್ ಆಗೋದಿಲ್ಲ ಅಂದ್ರೆ, ನನಗೆ ಇಷ್ಟು ಸೊಪ್ಪಿಗೆ ಎಷ್ಟು ಬೇಕು ಅಂತ ಗೊತ್ತಿದ್ರಿಂದ ನಾನು ಡೈರೆಕ್ಟ್ ಆಗಿ ಹಾಕೊಂಡಿದ್ದೇನೆ. ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ನೀರನ್ನು ಸೇರಿಸಿ ಇದಕ್ಕೆ ಹಾಕೊಳ್ತೇನೆ. ತುಂಬಾನೇ ಗಟ್ಟಿಯಾಗಿತ್ತಲ್ವಾ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸಿ ಹಾಕೊಂಡಿದ್ದೇನೆ. ಚೆನ್ನಾಗಿ ಕಲಸಿ ಇಟ್ಕೊಳ್ತೇನೆ. ಈಗ ಕಲಸುವಾಗ್ಲೇ ನೋಡ್ಬೋದು ಉದುರಾಗಿದೆ. ಜಾಸ್ತಿ ಹಿಟ್ಟನ್ನ ಹಾಕೊಂಡ್ರೆ ಅಷ್ಟು ಉದುರ ಆಗೋದಿಲ್ಲ. ಸೊಪ್ಪಿನ ಅಂಶ ಜಾಸ್ತಿ ಇದ್ದಾಗ ತಿನ್ಲಿಕ್ಕೂ ಕೂಡ ಚೆನ್ನಾಗಾಗ್ತದೆ, ಉದುರಾಗಿ ಬರ್ತದೆ. ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೇನೆ. ಈಗಾಗಲೇ ಇಡ್ಲಿಯ ಪಾತ್ರವನ್ನ ನಾನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನಮ್ಮೂರಲ್ಲಿ ಇಡ್ಲಿ ಅಟ್ಟ ಅಂತ ಹೇಳ್ತೇವೆ. ಒಂದೊಂದು ಊರಲ್ಲಿ ಒಂದೊಂದು ಹೆಸರಿನಲ್ಲಿ ಕರೀತಾರೆ ಇದಕ್ಕೆ. ನಿಮ್ಮೂರಲ್ಲಿ ಯಾವ ಹೆಸರಿನಿಂದ ಈ ಪಾತ್ರವನ್ನ ಕರಿತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮಾಡಿರುವಂತಹ ಪತ್ರೊಡೆಯ ಮಿಶ್ರಣವನ್ನ ಬಾಳೆ ಎಲೆಯನ್ನ ಹಾಕಿ ಇಡ್ಲಿಯ ಪಾತ್ರೆಯಲ್ಲಿ ಇಟ್ಟು ಮೇಲ್ಗಡೆಯಿಂದ ಬಾಳೆ ಎಲೆಯನ್ನ ಮುಚ್ಚಿ ಬೇಯಿಸ್ತೇನೆ. ಮೇಲಿಂದ ಹಬೆ ನೀರು ಬೀಳೋದು ಬೇಡ ಅಂತ. ಮುಚ್ಚಳವನ್ನ ಮುಚ್ಚಿ 35ರಿಂದ 40 ನಿಮಿಷ ಚೆನ್ನಾಗಿ ಪತ್ರೊಡೆ ಬೇಯುವ ತನಕ ಬೇಯಿಸ್ಕೊಳ್ತೇನೆ. ಪತ್ರೊಡೆ ಎಲ್ಲ ಬೆಂದ ನಂತರ ಇದಕ್ಕೆ ಒಗ್ಗರಣೆಯನ್ನ ಮಾಡ್ಕೊಳ್ಬೇಕು. ಪತ್ರೊಡೆ ಬೆಂದು ಬಂದ ಮೇಲೆ ಅದನ್ನ ತೆಗೆದಿಟ್ಟು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದಾಗ ಅದು ಉದುರಾಗಿ ಬರ್ತದೆ. ನಂತರ ಅದಕ್ಕೆ ಒಂದು ಒಗ್ಗರಣೆಯನ್ನ ಮಾಡ್ಕೊಳ್ಳುವಂಥದ್ದು. ಬಾಣಲೆಯನ್ನ ಬಿಸಿಗೆ ಇಟ್ಕೊಂಡು 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕಿದ್ದೇನೆ. ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. 1-2 ಒಣ ಮೆಣಸಿನ ಪೀಸು, ಸ್ವಲ್ಪ ಅರಿಶಿನ. ಒಗ್ಗರಣೆಗೆ ಅರಿಶಿನ ಬಿದ್ದಾಗ ಒಳ್ಳೆ ಪರಿಮಳ ಕೊಡ್ತದೆ.
ಒಗ್ಗರಣೆ ಎಲ್ಲ ಚಟಪಟ ಅಂದ ನಂತರ ಸ್ವಲ್ಪ ಕಾಯಿ ತುರಿ ಒಂದು 2ರಿಂದ 3 ಟೇಬಲ್ ಚಮಚ ಆಗುವಷ್ಟು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈಗಾಗಲೇ ಬೇಯಿಸಿರುವಂತಹ ಪತ್ರೊಡೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಪತ್ರೊಡೆ ನೋಡಿ ತಣ್ಣಗಾದ ನಂತರ ಸ್ವಲ್ಪ ಕೈಯಲ್ಲಿ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು, ಆಗ ಚೆನ್ನಾಗಾಗ್ತದೆ. ಹಾಗೆ ನಾವು ಒಗ್ಗರಣೆಗೆ ಹಾಕಿದ ನಂತರ ಇನ್ನೂ ಕೂಡ ಅದು ಬಿಡಿ ಬಿಡಿಯಾಗಿ ಆಗ್ತದೆ, ಚೆನ್ನಾಗಿ ಉದುರಾಗಿ ಬರ್ತದೆ. ಒಗ್ಗರಣೆಯಲ್ಲಿ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮುಗಿಸಿದ್ರೆ ಪತ್ರೊಡೆಯು ಕೂಡ ಚೆನ್ನಾಗಿ ಬಿಸಿ ಆಗ್ತದೆ, ಹಾಗೆ ಉದುರಾಗಿ ಬರ್ತದೆ. ಇದೊಂದು ವಿಧಾನದ ಪತ್ರೊಡೆ. ನಿಮಗೆ ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ಒಳ್ಳೊಳ್ಳೆಯ ರೆಸಿಪಿಗಳು ನಿಮಗೋಸ್ಕರ ಕಾಯ್ತಾ ಇದೆ, ಹಾಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಇನ್ನೂ ಕೂಡ ಒಳ್ಳೊಳ್ಳೆ ರೆಸಿಪಿಗಳನ್ನು ನಿಮಗೋಸ್ಕರ ಶೇರ್ ಮಾಡ್ತೇನೆ. ರುಚಿಯಾದ ಪತ್ರೊಡೆ ರೆಡಿ ಆಗಿದೆ, ಸರ್ವ್ ಮಾಡ್ತಾ ಇದ್ದೇನೆ. ಎಷ್ಟು ಉದುರಾಗಿ ಬಂದಿದೆ ಈಗ ನೋಡಿ. ತಿನ್ಲಿಕ್ಕೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಇದಕ್ಕೆ ಬೆಣ್ಣೆಯ ಜೊತೆಗೆ ಸರ್ವ್ ಮಾಡಬೇಕು ಪತ್ರೊಡೆಗೆ. ಹಾಗೆ ಸಿಹಿ ಯಾರಿಗೆ ಇಷ್ಟ ಆಗ್ತದೆ ಅವರು ಇದಕ್ಕೆ ಜೋನಿ ಬೆಲ್ಲವನ್ನು ಕೂಡ ಹಾಕಿ ತಿನ್ಬೋದು. ನಮಗೆ ಸ್ವಲ್ಪ ಸಿಹಿ ಇಷ್ಟ ಆಗ್ತದೆ ಅಂತ ನಾನು ಸ್ವಲ್ಪ ಮೇಲ್ಗಡೆಯಿಂದ ಬೆಲ್ಲದ ಪಾಕವನ್ನು ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ. ಖಂಡಿತ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.